ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ನಾನು ಮಸಲ್ ಗೇನ್ಗೆ ಜಿಮ್ಗೆ ಬರಕ್ಕಿಂತ ಮುಂಚೆ ಯಾವ ಕಾರ್ಬೋಹೈಡ್ರೇಟ್ಸ್ ತಿನ್ಕೊಂಡ್ ಬರ್ಬೇಕು? ತುಂಬಾ ಜನ ಏನು ತಿಂದೆ ಹಾಗೆ ಬರ್ತೀರಾ ವರ್ಕೌಟ್ಗೆ. ಮಸಲ್ ಗೇನ್ ಅಂತೂ ಆಗಲ್ಲ 100%. ಸೊ ನೀವು ವರ್ಕೌಟ್ ಮಾಡೋದಕ್ಕೆ ಮುಂಚೆ ಏನಾದ್ರೂ ಕಾರ್ಬೋಹೈಡ್ರೇಟ್ಸ್ ನ ತಿನ್ಕೊಂಡ್ ಬರ್ಬೋದು, ಬಾಳೆಹಣ್ಣ ತಿನ್ಕೊಂಡ್ ಬರ್ಬೋದು, ವೈಟ್ ರೈಸು, ಓಟ್ಸು, ಗೆಣಸು, ಚಪಾತಿ, ಬ್ರೆಡ್, ಇದೆಲ್ಲ ಬಂದು ಕಾರ್ಬೋಹೈಡ್ರೇಟ್ಸ್. ಇದರಲ್ಲಿ ಯಾವ್ದಾದ್ರು ಒಂದನ್ನ ನೀವು ತಿನ್ಕೊಂಡ್ ಬರ್ಬೋದು. ಅದೇ ಏನಾದ್ರು ಪ್ರೋಟೀನ್ ತಿನ್ಕೊಂಡ್ ಬರ್ಬೇಕಾ ನಾನು ಜಿಮ್ಗೆ ಬರಕ್ಕಿಂತ ಮುಂಚೆ? ಕಾರ್ಬೋಹೈಡ್ರೇಟ್ಸ್ ಜೊತೆಗೆ ಪ್ರೋಟೀನ್ ತಿನ್ಕೊಂಡ್ ಬಂದ್ರೆ ನಿಮ್ ಮಸಲ್ ಗ್ರೋತ್ ಇನ್ನೂ ಚೆನ್ನಾಗಿ ಆಗುತ್ತೆ. ಕಾಂಬಿನೇಷನ್ ಅಲ್ಲಿ ಯಾವ್ದು ಅಂತಂದ್ರೆ ನೀವು ಓಟ್ಸ್ ಜೊತೆಗೆ ಎಗ್ ನ ತಗೋಬಹುದು, ಓಟ್ಸ್ ಜೊತೆಗೆ ವೇ ಪ್ರೋಟೀನ್ ಕೂಡ ತಗೋಬಹುದು, ಸ್ವೀಟ್ ಪೊಟಾಟೊ ಜೊತೆಗೆ ಎಗ್ ಕೂಡ ತಿನ್ಕೊಂಡ್ ಬರ್ಬೋದು, ವೈಟ್ ರೈಸ್ ಜೊತೆಗೆ ಎಗ್ ಕೂಡ ತಿನ್ಕೊಂಡ್ ಬರ್ಬೋದು, ಬ್ರೆಡ್ ಜೊತೆಗೆ ಪೀನಟ್ ಬಟರ್, ಬಾಳೆಹಣ್ಣು ಜೊತೆಗೆ ಎಗ್. ಸೊ ಈ ತರ ಕಾಂಬಿನೇಷನ್ ಅಲ್ಲಿ ನೀವು ತಿನ್ಕೊಂಡ್ ಬರೋದ್ರಿಂದ ನಿಮ್ ಮಸಲ್ ಗ್ರೋತ್ ಜಾಸ್ತಿ ಆಗುತ್ತೆ. ಅಂಡ್ ವರ್ಕೌಟ್ ಗಿನ 20 ನಿಮಿಷ ಮುಂಚೆ ತಿಂದಿರ್ಬೇಕು. ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ಆದ್ರೆ ಸ್ವಲ್ಪ ಬೇಗ ನಿಮಗೆ ಡೈಜೆಷನ್ ಆಗುತ್ತೆ. ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೀನಿ. ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಅಟ್ಲೀಸ್ಟ್ 1.5 ಅವರ್ ಮೇಲೆ ನೀವು ಟೈಮ್ ಕೊಡ್ಬೇಕಾಗುತ್ತೆ.